ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಯೋವಾನ ಅಧ್ಯಾಯ 21 ವಾಕ್ಯ 7 ತಿಳಿಸುವುದೇನೆಂದರೆ, ಯೇಸು ಪ್ರೀತಿಸಿದ ಶಿಷ್ಯನು ಪೇತ್ರನಿಗೆ ಅವನು ಕರ್ತನು ಎಂದು ಹೇಳಿದನು. ಚಿಂತನೆ: ಸಮುದ್ರದ ಶಾಂತ ಕ್ಷಣದಲ್ಲಿ ಗುರುತಿಸುವಿಕೆಯು ಕೇವಲ ದೃಷ್ಟಿಯಿಂದಲ್ಲ, ಆದರೆ ಪ್ರೀತಿಯಿಂದ ಬರುತ್ತದೆ. ಯೇಸು ಪ್ರೀತಿಸಿದ ಆ ಶಿಷ್ಯ ಸಾಂಪ್ರದಾಯಿಕವಾಗಿ ಅಪೊಸ್ತಲ ಯೋವಾನ ಎಂದು ಅರ್ಥೈಸಿಕೊಳ್ಳಲಾಗಿದೆ. ಬೇರೆಯವರಿಗಿಂತ ಮೊದಲು ಪುನರುತ್ಥಾನಗೊಂಡ ಭಗವಂತನನ್ನು ಗುರುತಿಸುತ್ತಾನೆ. ಪ್ರೀತಿ ಆಧ್ಯಾತ್ಮಿಕ ದೃಷ್ಟಿಯನ್ನು ತೀಕ್ಷ್ಣಗೊಳಿಸುತ್ತಾನೆ. ಕ್ರಿಸ್ತನೊಂದಿಗೆ ಆಳವಾದ ಅನ್ಯೋನ್ಯತೆ ಇರುವಲ್ಲಿ ಸಾಮಾನ್ಯ ಕ್ಷಣಗಳಲ್ಲಿಯೂ ಸಹ ಅವನ ಉಪಸ್ಥಿತಿಯನ್ನು ಗುರುತಿಸುವ ಸ್ಪಷ್ಟತೆಯನ್ನು ತೋರುತ್ತದೆ. ಹಠಾತ್ ಪ್ರವೃತ್ತಿ ಮತ್ತು ಉತ್ಸಾಹಿತವಾದ ಪೇತ್ರನು ತಕ್ಷಣವೇ ಪ್ರತಿಕ್ರಿಯಿಸುತ್ತಾನೆ. ಯೇಸುವನ್ನು ತಲುಪಲು ನೀರಿಗೆ ಹಾರಿ ಪ್ರೀತಿ ಗುರುತಿಸುತ್ತದೆ, ಉತ್ಸಾಹವು ಪ್ರತಿಕ್ರಿಯಿಸುತ್ತದೆ. ಒಟ್ಟಾಗಿ ಅವು ನಮಗೆ ನಂಬಿಕೆಯ ಎರಡು ಚಲನೆಯನ್ನು ತೋರಿಸುತ್ತದೆ: ಚಿಂತನೆ ಮತ್ತು ಕ್ರಿಯೆ. ಪ್ರಾರ್ಥನೆ: ಕರ್ತನಾದ ಯೇಸುವೆ, ನನ್ನ ದಿನದ ಸರಳ ಕ್ಷಣಗಳಲ್ಲಿ ನಿನ್ನನ್ನು ಗುರುತಿಸಲು ನನ್ನ ಹೃದಯವನ್ನು ತೆರೆಯಿರಿ. ನನ್ನ ಪ್ರೀತಿಯನ್ನು ಆಳಗೊಳಿಸಿರಿ. ಇದರಿಂದ ನಾನು ನಿಮ್ಮನ್ನು ಸ್ಪಷ್ಟವಾಗಿ ನೋಡಬಹುದು ಮತ್ತು ಧೈರ್ಯ ಮತ್ತು ಸಂತೋಷದಿಂದ ಪ್ರತಿಕ್ರಿಯಿಸಬಹುದು. ಆಮೆನ್.